ಶ್ರೀ ಗುರವೇ ನಮಃ. ನಮಸ್ಕಾರ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥಾ ಎನ್ನುವಂತಹ ಒಂದು ಮಾತಿದೆ. ನಮ್ಮ ಭಾರತ ಎನ್ನುವಂತಹದ್ದು ಸಂಸ್ಕೃತ ಹಾಗೂ ಸಂಸ್ಕೃತಿಗಳ ಒಂದು ತವರು. ಅನೇಕ ಸಂಸ್ಕೃತಿಗಳು ಇಲ್ಲಿ ಮಿಳಿತವಾಗಿವೆ. ಈ ಒಂದು ಭಾರತದಲ್ಲಿ ಹಿಂದೆ 8ನೇ ಶತಮಾನದಲ್ಲಿ ಪರ್ಷಿಯನ್ನರು ಬಂದರು. ಇವತ್ತಿನ ದಿನ ಇರುವಂತಹ ಇರಾನ್ ದೇಶ ಹಿಂದೆ ಪರ್ಷಿಯಾ ಆಗಿತ್ತು. ಪರ್ಷಿಯಾದಲ್ಲಿದ್ದಂಥವರು ಪಾರ್ಸಿಗಳು, ಅವರು ಜೆರೋಸ್ಟ್ರಿಯನ್ನರು ಅಂತಲೂ ಅವರನ್ನು ಕರೀತಾ ಇದ್ರು. ಅವರು ಅರಬ್ಬರ ಇಸ್ಲಾಂ ಮತಾಂಧತೆಯ ದಬ್ಬಾಳಿಕೆಗೆ ಒಳಗಾಗ್ತಾರೆ. ಅರಬ್ಬರು ಅವರನ್ನ ಹಿಂಸೆ ಮಾಡ್ತಾರೆ. ಅಲ್ಲಿ ಅವರು ಬಂದ್ರು ಅಂತಾದ್ರೆ, ಇಸ್ಲಾಂನವರು ಬಂದ್ರು ಅಂದ್ರೆ ಮಾಡುವುದು ದಾಳಿ ಮಾಡಿದ್ರು ಅಂದ್ರೆ ಅವ್ರು ಮೊದಲು ಮಾಡುವಂತಹ ಕಾರ್ಯಗಳು ನಮಗೆಲ್ಲ ಗೊತ್ತೇ ಇರುವಂತಹದ್ದೇ. ಅವ್ರ ಮಾನ ಪ್ರಾಣ ಎಲ್ಲವನ್ನೂ ಕೂಡ ಹಾನಿ ಮಾಡುವಂತಹದ್ದು, ಮತಾಂಧತೆಯಿಂದ ಅವರನ್ನ ಮತಾಂತರ ಮಾಡುವಂತಹದ್ದು, ಈ ರೀತಿಯಾದಂತಹ ಪ್ರಕ್ರಿಯೆ, ಬಲವಂತವಾದಂತಹ ಪ್ರಕ್ರಿಯೆಗಳನ್ನ ಅವರು ಮಾಡ್ತಾ ಇದ್ದಂಥವರು. ಈ ರೀತಿಯಾದಂತಹ ದಬ್ಬಾಳಿಕೆ ಹೆಚ್ಚಾದಾಗ ಅವರು ಪೂರ್ತಿ ಅಳಿದು ಹೋಗುವಂತಹ ಕಾಲ. ಆ ಕಾಲದಲ್ಲಿ ಅವರು ನಮಗಿನ್ನ ಆಶ್ರಯ ಎಲ್ಲಿ ಸಿಗಬಹುದು ಅಂತಂದಾಗ, ನಮ್ಮ ಹಿಂದೂಸ್ತಾನ ಎಲ್ಲ ಸರ್ವಜನಾಂಗದ ಶಾಂತಿಯ ತೋಟ ಆಗಿರೋದ್ರಿಂದ ಹಿಂದೂಸ್ತಾನವನ್ನ ಹುಡುಕಿ ಅವರು ಬರ್ತಾರೆ. ಸುಮಾರು 1200ಕ್ಕೂ ಹೆಚ್ಚು ಜನ ಹಡಗನ್ನೇರಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬರ್ತಾ ಅವರು ಇವತ್ತಿನ ಗುಜರಾತ್ನ ಸಂಜನ್ ಎಂಬ ಪ್ರದೇಶದಲ್ಲಿ ಹಡಗಿನಿಂದ ಇಳಿದು, ನಾವಿನ್ನು ನಮಗೆ ಆಶ್ರಯ ಯಾರು ಕೊಡಬಹುದು, ಇಲ್ಲಿ ನಾವು ಹೇಗೆ ನೆಲೆ ಕಂಡುಕೊಳ್ಬಹುದು ಅಂತ ಅವರು ಆಲೋಚಿಸ್ತಾ ಬಂದಾಗ, ಆ ರಾಜ್ಯದ ರಾಜನಾದಂಥವ ಜದಿರಾಣ ಎನ್ನುವಂತಹ ರಾಜ ಇರ್ತಾನೆ. ಆ ರಾಜನಲ್ಲಿಗೆ ಅವರು ಕೆಲವು ಉಡುಗೊರೆಯ ಸಮೇತವಾಗಿ ಹೋಗಿ ರಾಜನ ಹತ್ರ ಅವರು ಶರಣಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ನಮಗೆ ಈ ಭಾರತದಲ್ಲಿ, ಹಿಂದೂಸ್ತಾನದಲ್ಲಿ ಬದುಕಲು ಅವಕಾಶ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಆಶ್ರಯ ಬೇಡಿ ಬಂದಿದ್ದೇವೆ. ನಮಗೆ ನೀವು ಉಪಕಾರ ಮಾಡಬೇಕು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ರಾಜನಲ್ಲಿ ಬೇಡಿಕೊಂಡಾಗ, ಆ ರಾಜ ಆಲೋಚನೆ ಮಾಡ್ತೇನೆ ಅಂತ ಹೇಳಿ ಆ ದಿನದ ಸಭೆಯನ್ನು ಮುಕ್ತಾಯಗೊಳಿಸಿ ಆ ರಾತ್ರಿಯೆಲ್ಲ ಚಿಂತೆ ಮಾಡಿ ಮಾರನೇ ದಿನ ತನ್ನ ಮಂತ್ರಿಗಳ ಸಮಾಲೋಚನೆಯೊಂದಿಗೆ ಆ ಪಾರ್ಸಿಗಳ ಮುಖಂಡನನ್ನು ಕರೆದು ಅವರ ಹತ್ರ ಒಂದು ಹಾಲು ತುಂಬಿದ ಒಂದು ಪಾತ್ರೆಯನ್ನು ಕೊಡ್ತಾನೆ. ಆ ಹಾಲು ತುಂಬಿದ ಪಾತ್ರೆಯನ್ನ ಇಟ್ಟಾಗ ಅದರ ಸಂದೇಶ ಏನಾಗಿರ್ತದೆ ಅಂದ್ರೆ, ನಾವು ಇಲ್ಲಿ ತುಂಬಿಕೊಂಡಿದ್ದೇವೆ, ನಾವಿಲ್ಲಿ ಪೂರ್ತಿ ಆವರಿಸಿಕೊಂಡಿದ್ದೇವೆ, ಇಲ್ಲಿ ಜಾಗ ಇಲ್ಲ. ಆ ಪಾತ್ರೆಯಲ್ಲಿ ಮತ್ತೆ ಜಾಗ ಇಲ್ವಲ್ಲ, ನಮ್ಮಲ್ಲಿ ಮತ್ತೆ ಜಾಗ ಇಲ್ಲ ಯಾರಿಗೂ ಅನ್ನುವಂತಹ ಸಂದೇಶವನ್ನು ರಾಜ ಸಾರಿದಾಗ, ಆ ಪಾರ್ಸಿಗಳ ಮುಖಂಡ ಅವನು ನೋಡಿ, ಪ್ರಾಣ ಹೋಗುವ ಕಾಲಕ್ಕೆ ಯಾವ ರೀತಿಯಾದಂತಹ ಒಂದು ಬುದ್ಧಿಯೂ ಚುರುಕಾಗಿ ಕೆಲಸ ಮಾಡ್ತದೆ ಅಂದ್ರೆ, ಆತ ತನ್ನ ಬುದ್ಧಿವಂತಿಕೆಯಿಂದ ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸ್ತಾನೆ. ಆ ಪಾತ್ರೆಯೊಳಗೆ ಆ ಸಕ್ಕರೆ ಸೇರಿದಾಗ ಆ ಹಾಲು ಚೆಲ್ಲುವುದಿಲ್ಲ. ಸಕ್ಕರೆಯು ಅದರೊಳಗೆ ಮಿಶ್ರಣ ಆಗಿ ಹಾಲು ಸಿಹಿ ಆಗ್ತದೆ. ಅವನ ಬುದ್ಧಿವಂತಿಕೆಯನ್ನು ನೋಡಿದಾಗ ರಾಜನಿಗೆ ಖುಷಿ ಆಗ್ತದೆ. ಇವರು ನಮ್ಮೊಂದಿಗೆ ಬದುಕಬಹುದು ಅಂತ ಹೇಳಿ ಅವರಿಗೆ ಕೆಲವು ಷರತ್ತುಗಳನ್ನು ಹೇಳ್ತಾನೆ. ನೀವು ನಮ್ಮ ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತಥ ಅಂತ, ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ನಮ್ಮ ಒಂದು ಉಡುಗೆ ತೊಡುಗೆಗಳು ನಿಮ್ಮದಾಗಬೇಕು, ನಮ್ಮ ಭಾಷೆಯನ್ನು ಕಲಿಬೇಕು, ನಮ್ಮಲ್ಲಿ ಒಂದಾಗಿ ನೀವು ಬಾಳಬೇಕು ಎನ್ನುವಂತಹ ಮಾತನ್ನ ರಾಜ ಹೇಳಿದಾಗ, ಅವರು ಆಶ್ರಯಕ್ಕೂ ಬೇಡಿ ಬಂದಂಥವರು, ಆಗಲಿ ನಾವು ನಿಮ್ಮೊಂದಿಗೆ ನಿಮ್ಮಂತೆಯೇ ಇರ್ತೇವೆ, ನಮಗೆ ನೆಲೆ ಸಿಕ್ಕರೆ ಸಾಕು ಎನ್ನುವಂತಹ ಒಂದು ದೈನ್ಯ ಭಾವವನ್ನು ವ್ಯಕ್ತಪಡಿಸುತ್ತಾರೆ. ಅಷ್ಟೇ ಅಲ್ಲದೆ, ನಮಗೆ ನಮ್ಮ ಅಗ್ನಿ ಜ್ವಾಲೆಯನ್ನು ನಾವು ಪೂಜೆ ಮಾಡುವಂಥವರು, ಆ ಜ್ವಾಲೆಯನ್ನು ಸ್ಥಾಪಿಸುವುದಕ್ಕೆ ನಮಗೆ ಮಂದಿರ ಬೇಕು ಅಂತ ಕೇಳಿಕೊಳ್ತಾರೆ. ಹಾಗೆ ರಾಜನಿಂದ ಅನುಮತಿಯನ್ನು ಪಡೆದು ಅವರು ನಮ್ಮ ದೇಶದ ಇವತ್ತಿಗೂ ಕೂಡ ನಾನಾ ಸ್ಥಳಗಳಲ್ಲಿ ಅವರ ಮಂದಿರಗಳಲ್ಲಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಪಾರ್ಸಿಗಳು ಮಾತ್ರ ಹೋಗಿ ಅಲ್ಲಿ ದರ್ಶನವನ್ನು ಮಾಡಿ ಅಲ್ಲಿಯ ಪೂಜಾ ವಿಧಾನಗಳಲ್ಲಿ ತೊಡಗಿಕೊಳ್ತಾರೆ. ಬೇರೆ ಯಾರು ಹೋಗ್ಲಿಕ್ಕೆ ಆಗುವುದಿಲ್ವಂತೆ. ಹಾಗೆ ಅವರು ನಮ್ಮ ದೇಶಕ್ಕೆ ಬಂದಂಥವರು ಇಲ್ಲಿ ನೆಲೆಯನ್ನ ಕಂಡುಕೊಳ್ತಾರೆ. ಕಂಡುಕೊಂಡಂಥವರು ಇವತ್ತಿನ ದಿನ ನಮ್ಮ ಭಾರತದ ಉಜ್ವಲತೆಯಲ್ಲಿ ಅವರ ಕೊಡುಗೆಗಳು ಅಪಾರವಾದಂಥವುಗಳು. ಅವು ಯಾವುದು ಎನ್ನುವುದನ್ನು ನೋಡೋಣ. ಬ್ರಿಟಿಷರಿಗೆ ಮಾತ್ರವೇ ಉನ್ನತ ಹೋಟೆಲ್ಗಳಲ್ಲಿ ಸಿಗ್ತಾ ಇದ್ದಂತಹ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಫರಂಗಿಗಳಿಗೆ ಸೆಡ್ಡು ಹೊಡೆದು RJD ಟಾಟಾ ಕಟ್ಟಿದಂತಹ ತಾಜ್ ಹೋಟೆಲ್ ಉದ್ಯಮ ಇವತ್ತಿನ ದಿನ ಪ್ರಪಂಚದಾದ್ಯಂತ 100ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಅಷ್ಟೇ ಅಲ್ಲ, ಇನ್ನು
ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆಯಿಂದ ಹಿಡಿದು ಬೆಂಗಳೂರಿನ ಐಐಎಸ್ಸಿ ಅಂತಹ ವಿಶ್ವಶ್ರೇಷ್ಠ ಕಲಿಕಾ ಕೇಂದ್ರದವರೆಗೆ ಹಾಗೂ ಹತ್ತಿಯ ಸಣ್ಣ ನೂಲಿನಿಂದ ಹಿಡಿದು ಜಲವಿದ್ಯುತ್ ಸ್ಥಾವರದ ಬೆಳಕಿನವರೆಗೆ ಬ್ರಿಟಿಷರಿಗೆ ಸವಾಲೊಡ್ಡಿ ಆತ್ಮನಿರ್ಭರದ ಕನಸನ್ನು ಮೊದಲು ಹೇಳಿಕೊಟ್ಟವರು ಜೆ.ಎನ್. ಟಾಟಾ. ಉಪ್ಪು, ಟೀಯಿಂದ ಹಿಡಿದು ಓಡಾಡುವ ಕಾರಿನವರೆಗೆ ಒಂದೊಂದು ಉತ್ಪನ್ನವನ್ನು ಜಾಗತಿಕ ಬ್ರ್ಯಾಂಡ್ ಆಗಿಸಿದ ಲೋಕೋಪಕಾರಿ ಕೈಗಾರಿಕೋದ್ಯಮಿ ರತನ್ ಟಾಟಾ ಕೂಡ ಭಾರತದ ಆರ್ಥಿಕತೆಗೆ ಗೇಮ್ ಚೇಂಜರ್ ಆದವರೇ. ಸಾಮಾನ್ಯ ಸಿಪಾಯಿಯಿಂದ ಹಿಡಿದು ಸೇನೆಯ ಅತ್ಯುನ್ನತ ಅಧಿಕಾರಿಯವರೆಗೆ ಈಗಲೂ ರೋಲ್ ಮಾಡೆಲ್ ಆಗಿರುವ ಶ್ಯಾಮ್ ಮಾಣಿಕ್ ಶಾ 1971ರ ಪಾಕಿಸ್ತಾನದ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಕಾಂಗ್ರೆಸ್ ಸ್ಥಾಪಕರಲ್ಲಿ ಒಬ್ಬರಾದಂತಹ ದಾದಾಬಾಯಿ ನವರೋಜಿ ಮನೆ ಮನೆಗಳಲ್ಲಿ ಭದ್ರವಾಗಿ ಕುಳಿತ ಟ್ರಂಕ್, ಬೀರು, ಸೋಪು, ಹೇರ್ಡೈವರೆಗೆ ಉದ್ಯಮದ ಟೊಂಗೆಗಳನ್ನು ವಿಸ್ತರಿಸಿದ ಗೋದ್ರೇಜ್ ಕುಟುಂಬ, ಜವಳಿ, ವಾಯುಯಾನ, ಆಹಾರ ಸಂಸ್ಕರಣೆಯಿಂದ ಕೈಗಾರಿಕೆಯವರೆಗೆ ಹೆಗಲು ಕೊಟ್ಟಂತಹ ವಾಡಿಯಾ ಕುಟುಂಬಸ್ಥರು, ಕೋಟ್ಯಂತರ ಭಾರತೀಯರಿಗೆ ಉದ್ಯೋಗವನ್ನು ಕೊಟ್ಟು ತಲೆ ಎತ್ತುವಂತೆ ಮಾಡಿದ ಇವರೆಲ್ಲ ಈ ನೆಲದ ಅಸಂಖ್ಯ ಕುಟುಂಬಗಳಿಗೆ ಪ್ರಾತಸ್ಮರಣೀಯರು. ಭಾರತ ಇಂದು ಅಣುಶಕ್ತಿ ಉತ್ಪಾದನೆಯಲ್ಲಿ ಅಪ್ರತಿಮವಾಗಿದ್ದರೆ ಇದರ ಹಿಂದೆ ಇರುವುದು ಕೂಡ ಪಾರ್ಸಿ ಪುರುಷ ಹೋಮಿ ಜಹಂಗೀರ್ ಬಾಬಾ. 2011ರ ಜನಸಂಖ್ಯೆಯಂತೆ ಪಾರ್ಸಿಗಳ ಸಂಖ್ಯೆ ಕೇವಲ 57,000 ಮಾತ್ರ. ಹೀಗೆ ಪಾರ್ಸಿಗಳು ನಾಶದ ಅಂಚಿನಲ್ಲಿದ್ದಾರೆ. ಪಾರ್ಸಿಗಳಿಗೆ ಯಾವುದೇ ಒಂದು ಭಾರತದಿಂದ ಮೀಸಲಾತಿ ಇಲ್ಲ. ಅತ್ಯಂತ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ಅವರಿಗೆ ಮೀಸಲಾತಿ ಇಲ್ಲ, ಅದನ್ನು ಅವರು ಬಯಸಿಯೂ ಇಲ್ಲ. ಆದರೆ ಭಾರತಕ್ಕೆ ಅತ್ಯಂತ ಸೇವೆಯನ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಇನ್ನು ಇಸ್ರೇಲ್ ದೇಶ, ಯಹೂದಿಗಳಿಗೆ ಭಾರತ ಒಂದು ಕಾಲದಲ್ಲಿ ಆಶ್ರಯ ಕೊಟ್ಟಿತ್ತು ಎನ್ನುವಂತಹ ಒಂದೇ ಕಾರಣದಿಂದ ಇವತ್ತಿನ ದಿನ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಯಿತು, ಪಾಕಿಸ್ತಾನದವರು ನಮ್ಮ ಮೇಲೆ ಏನಾದರೂ ತೊಂದರೆ ಮಾಡ್ಲಿಕ್ಕೆ ಬಂದ್ರು ಅಂತಾದ್ರೆ ನಾವು ಭಾರತ ಪರ ಇದ್ದೇವೆ ಅಂತ ಅವರು ಎದೆತಟ್ಟಿ ಹೇಳಿಕೊಂಡು ನಮ್ಮೊಟ್ಟಿಗೆ ಬರ್ತಾರೆ. ಆದರೆ ನಾವು ತಟಸ್ಥ ನೀತಿ ಅನುಸರಿಸ್ತಾ ಇರೋದ್ರಿಂದ ಇವತ್ತಿನ ದಿನ ಇಸ್ರೇಲ್ಗೆ ಯಾವುದೇ ಸಹಾಯವನ್ನು ಅಪೇಕ್ಷಿತವಾಗಿದ್ದರೂ ಕೂಡ ನಾವು ಇಸ್ರೇಲ್ ಪರವಾಗಿ ಇದ್ದೇವೆ ಅಂತ ಹೇಳಿಕೊಂಡು ಅವರೊಟ್ಟಿಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಭವ್ಯ ಭಾರತ ಇಲ್ಲ. ನ ವಿಶ್ವಸೇದ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಸೇತ್ ವಿಶ್ವಾಸಾತ್ ಭಯಮುತ್ಪನ್ನಂ ರಾಜಾನಪಿ ನಿಕೃಂದತಿ ಎನ್ನುವಂತಹದ್ದೊಂದು ಮಾತಿದೆ. ವಿಶ್ವಾಸದಿಂದಲೇ ಭಯ ಉತ್ಪನ್ನ ಆಗಿ ರಾಜರುಗಳನ್ನೇ ನಾವು ಕಳೆದುಕೊಂಡಂತಹ ಒಂದು ಸ್ಥಿತಿಯನ್ನು ಅನುಭವಿಸಿದ್ದೇವೆ. ಅದು ನಡೆದಿದೆ ಕೂಡ. ಯಾಕೆಂದ್ರೆ ಆ ಮೊಘಲರು ಅವರೆಲ್ಲರೂ ಕೂಡ ಬಂದಂಥವರು, ಯಾರ್ಯಾರು ಮತಾಂತರ ನಮ್ಮ ಭಾರತಕ್ಕೆ ಬಂದರು ಅವರೆಲ್ಲರೂ ಕೂಡ ನಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕಾರ್ಯವನ್ನೇ ಮಾಡಿದ್ರು. ಆದರೆ ಇಂತಹ ಪಾರ್ಸಿಗಳು, ಇಸ್ರೇಲಿಗಳು ಅವರೆಲ್ಲ ಬಂದಂಥವರು ನಮ್ಮಲ್ಲಿ ಒಂದಾಗಿ ನಮ್ಮ ಸಹಾಯಕರಾಗಿ ನಮ್ಮ ಭಾರತವನ್ನು ಕೂಡ ಬೆಳಗುತ್ತಾ ತಾವು ಬೆಳೀತಾ ಪರಿಶ್ರಮದ ಮೂಲಕವಾಗಿ ಬೆಳೀತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ವಿಶ್ವಾಸವನ್ನ ಯೋಗ್ಯರಾದವರಲ್ಲಿ ಮಾತ್ರ ಇಡಬೇಕು ಎನ್ನುವಂತಹದ್ದು ಕೂಡ ನಮಗೆ ಇಲ್ಲಿ ತಿಳಿಯುವಂತಹದ್ದು. ಆದರೆ ಒಂದು ಬಂದಂತಹ ಪಾರ್ಸಿಗಳು ನಮ್ಮೊಂದಿಗೆ ಒಂದಾಗಿ ಹಾಲಿನಲ್ಲಿ ಸಕ್ಕರೆಯಾಗಿ ಬೆರೆತು ನಮಗೆ ಸಿಹಿಯನ್ನು ಅತ್ಯಂತ ಹೆಚ್ಚಾಗಿ ಕೊಟ್ಟರು ಎನ್ನುವಂತಹದ್ದು ಯಾವಾಗಲೂ ಕೂಡ ಸ್ಮರಣೀಯವಾದಂತಹ ವಿಚಾರವಾಗಿದೆ ಅಲ್ವಾ. ನಮಸ್ಕಾರ.